ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸ್ವಾನಾಥ್ಯನ್ನೋ ವಿದತದಧಿಕಂ ಬ್ರಹ್ಮನಾರಾಯಣಾಖ್ಯಂ ಉಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಮಾರ್ತಂಡ ಸನ್ಮಂಡಲ ಮಧ್ಯವೃತ್ತಂ ನಾರಾಯಣಂ ಭಕ್ತಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯಸ್ತುತಿಭಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು. ಶ್ರೀ ಗುರುಭ್ಯೋ ನಮಃ. ರಾಮಚಂದ್ರ ಹನುಮಂತನ ಹತ್ರ ಭರತನನ್ನ ನೋಡಿಕೊಂಡು ಬಾ ಅಂತ ಹೇಳಿ ಕಳುಹಿಸಿದ್ದಾಗ ಓಡಿ ಬಂದಿದ್ದಾನೆ. ಭರತನ ಬಳಿ ರಾಮನ ಪರವನ್ನ ತಿಳಿಸಿದ್ದಾನೆ. ಅವನು ನೋಡ್ಲಿಕ್ಕೆ ಹೇಗಿದ್ದ ಅನ್ನೋದನ್ನ ಹೇಳ್ತಿದ್ದಾರೆ. ಅವನು ಪಾದುಕೆಗಳಿಗೆ ನಿರಂತರ ನಮಸ್ಕರಿಸ್ತಾ ರಾಮ ಬರ್ಲಿಲ್ಲ ಅಂತ ಗೊತ್ತಾಗಿ ಬರ್ತಾ ಇಲ್ಲ ಬಹುಶ್ಲಿ ರಾಮ ನನಗೆ ರಾಜ್ಯ ಇಷ್ಟ ಆಗ್ಬಿಟ್ಟಿದೆ ಅಂತ ಅಂದುಕೊಂಡು ನಾನು ಅದರಲ್ಲೇ ಆಸಕ್ತನಾಗಿ ಬಿಟ್ಟಿದ್ದೇನೆ ಅಂತ ಕಲ್ಪಿಸಿಕೊಂಡಿದ್ದಾನೆ ಅನ್ಸತ್ತೆ. ನಾನು ರಾಮನ ತಮ್ಮ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ಹಾಗಾಗಿ ಚಿತೆ ಏರಿ ಸಾಯ್ತೇನೆ ಅಂತ ಹೊರಟಾಗ ಹನುಮಂತ ಓಡೋಡಿ ಬಂದು, ತಪ್ಪು ಮಾಡಬೇಡ ಮಗು, ಖಂಡಿತ ನೀನು ನಿನ್ನ ಅಣ್ಣನ ವಿಷಯದಲ್ಲಿ ಅತ್ಯಂತ ಭಕ್ತನಾಗಿದ್ದಿ, ಅಣ್ಣ ಬರ್ತಾ ಇದ್ದಾನೆ ಅಂತ ವಿಷಯವನ್ನ ತಿಳಿಸ್ತಾನೆ. ಅಂದ್ರೆ ಎಷ್ಟು ರಾಮಚಂದ್ರನ ಎಚ್ಚರ ಅಂದ್ರೆ, ಮೊದಲು ಭರತನಿಗೆ ಹೇಳು, ಅವನು ಯಾವ ಕಾರಣಕ್ಕೂ ಅವನು ಮಾತು ಕೊಟ್ಟದ್ದನ್ನ ತಪ್ಪೋನಲ್ಲ, ಅಥವಾ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನ ಮರ್ತು ಬಿಡಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಳುಹಿಸಿಕೊಟ್ಟಿದ್ದಾನೆ. ಮುಂದಿನ ಶ್ಲೋಕ ನಾವು ನೋಡ್ಬೇಕಾದ್ದು. ಸುಮತಿ ಅವರು ಹೇಳಿ. ಸೀತಾಪತಿ ಸಸೀತಸ್ತ್ವಾಂ ಸೀತಾಪತಿ ಸಸೀತಸ್ವಾಂ. ಇದೊಂಚೂರು ಮೇಲ್ ಹೋಗ್ಬೇಕನ್ಸುತ್ತೆ. ಸೀತಾಪತಿ ಸಸೀತಸ್ತ್ವಾಂ ಸಸೌಮಿತ್ರಿರಮಿತ್ರಜಿತ್ ಸಸೌಮಿತ್ರಿರಮಿತ್ರಜಿತ್ ರಾಮೋ ರಾಮಾನುಜ ಪ್ರಾಪ್ತ ಕುಶಲಂ ಸೌಮ್ಯ ಪೃಚ್ಛತಿ. ಹೇ ರಾಮಾನುಜ, ಎಲೆ ರಾಮನ ತಮ್ಮನಾದ ಓ ಭರತನೇ, ಸೀತಾಪತಿ ಸಸೌಮಿತ್ರಿ ಸಸೀತಸ್ತ್ವಾಂ ರಾಮಃ ಅಮಿತ್ರಜಿತ್ ಪ್ರಾಪ್ತಃ ಸೌಮ್ಯ ಕುಶಲಂ ಪೃಚ್ಛತಿ. ಸೌಮ್ಯ ಅಂದ್ರೆ ಮನೋಹರ ಅಂತರ್ಥ, ಅಥವಾ ತುಂಬಾ ಸಮಾಧಾನಶೀಲ ಅಂತರ್ಥ.
ಹೇ ರಾಮಾನುಜ, ಹೇ ಸೌಮ್ಯ, ಸಸೀತಃ ಸೀತೆಯಿಂದ ಒಡಗೂಡಿದವನಾಗಿ, ಸಸೌಮಿತ್ರಿ ಲಕ್ಷ್ಮಣನ ಒಡಗೂಡಿ, ಅಮಿತ್ರಜಿತ್ ಶತ್ರುಗಳನ್ನ ಸೆದೆಬಡಿಯುವ, ರಾಮ ಶ್ರೀರಾಮಚಂದ್ರನು, ಸೀತಾಪತಿಯಾದ ಶ್ರೀರಾಮಚಂದ್ರನು, ತ್ವಾಂ ನಿನ್ನನ್ನು, ಕುಶಲಂ ಪರಿಪೃಚ್ಛತಿ ನಿನ್ನನ್ನು ಕ್ಷೇಮವಾಗಿದ್ದೀಯಷ್ಟೇ ಅನ್ನುವ ಪ್ರಶ್ನೆಯನ್ನ ಕೇಳುತ್ತಾ ಇದ್ದಾನೆ, ವಿಚಾರಣೆ ಮಾಡ್ತಾ ಇದ್ದಾನೆ. ಭರತನಿಗೆ ಭರತ ಎಲ್ಲ ಕ್ಷೇಮ ತಾನೇ ಅಂತ ಪ್ರಶ್ನಿಸ್ತಾ ಇದ್ದಾನೆ ಅಂತ ಹನುಮಂತ ಹೇಳ್ತಾನೆ. ಹೇ ಸೌಮ್ಯ, ಹೇ ರಾಮಾನುಜ ಅಂತ ಸಂಬೋಧನೆ. सीता पतिः सीतायाः पतिः पुल्लिंग प्रथमा एक, ससीतः सीतया सहितः पुल्लिंग प्रथमा एक, त्वां प्रथमा एक, ससौमित्रिः सौमित्रिणा सहितः सुमित्रायाः अपत्यं पुमान् सौमित्रिः, अमित्रजित् अमित्राणि जितवान् इति अमित्रजित्, रामः पुल्लिंग प्रथमा एक, रामानुज संबोधना प्रथमा, प्राप्तः पुल्लिंग प्रथमा एक, कुशलಂ ಕ್ಷೇಮವನ್ನು ಅಂತ ಅರ್ಥ. ತ್ವಾಂ ಕುಶಲಂ ಪೃಚ್ಛತಿ, ಸೌಮ್ಯ ಅನ್ನೋದು ಸಂಬೋಧನ, ಪೃಚ್ಛತಿ ಪೃಚ್ಛಜ್ಞೀಪ್ಸಾಯಾಮ್ ಅಥವಾ ಜಿಜ್ಞಾಸಾಯಾಮ್ ಎರಡು ಆಗತ್ತೆ. ಲಟ್ ಪ್ರಥಮ ಏಕ. ಸುಧಾ ಅವರು ಹೇಳಿ. ಇತಿ ಪ್ರಿಯಂ ಬ್ರುವಾಣಾಯ, ಪ್ರಿಯಂ ಬ್ರುವಾಣಾಯ ಇತಿ ಪ್ರಿಯಂ ಬ್ರುವಾಣಾಯ, ತಸ್ಮೈ ಮಾರುತಯೇ ತದಾ, ತಸ್ಮೈ ಮಾರುತಯೇ ತದಾ, ತಸ್ಮೈ ಮಾರುತಯೇ ತದಾ, ತುಭ್ಯಂ ಕಿಂ ಪ್ರದದಾನೀತಿ, ತುಭ್ಯಂ ಕಿಂ ಪ್ರದದಾನೀತಿ, ತುಭ್ಯಂ ಕಿಂ ಪ್ರದದಾನೀತಿ, ಬ್ರುವಾಣ ಪ್ರಣನಾಮಸ, ಬ್ರುವಾಣ ಪ್ರಣನಾಮಸ, ಬ್ರುವಾಣ ಪ್ರಣನಾಮಸ. ಸಹ ಆ ಭರತನು, ತದಾ ಹನುಮಂತ ಹೀಗೆ ಹೇಳಲಾಗಿ, ಅಂದ್ರೆ ಪ್ರಿಯಂ ಬ್ರುವಾಣಾಯ, ಆಗ ಪ್ರಿಯವನ್ನ ಬ್ರುವಾಣಾಯ ಹೇಳುತ್ತಿರುವವನಿಗೆ, ಬ್ರುವಾಣಾಯ ತಸ್ಮೈ ಮಾರುತೈ ಆ ಮಾರುತಿಗೆ ತಕ್ಷಣ ಹೇಳ್ತಾನೆ, ತುಭ್ಯಂ ನಿನಗೆ, ಕಿಂ ಪ್ರದದಾನಿ ಏನು ಹೇಳಲಿ ಅಂತ ಹೇಳ್ತಾ ಹೇಳ್ತಾ ಅವನಿಗೆ ಹೋಗಿ ನಮಸ್ಕಾರ ಮಾಡಿದ ಆ ಹನುಮಂತನಿಗೆ. ಅಂದ್ರೆ ನಾನೇನ್ ಕೊಡ್ಬೇಕು ಗೊತ್ತಾಗ್ತಾ ಇಲ್ಲ, ನೀನು ರಾಮನ ಸುದ್ದಿಯನ್ನು ತಿಳಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಅರ್ಪಿಸುವ ನೆಪದಲ್ಲಿ ನಮಸ್ಕರಿಸ್ತೇನೆ ಅಂತ ಅವನಿಗೆ ನಮಸ್ಕರಿಸ್ತಾನೆ. ಸಹ ಇತಿ ಅವ್ಯಯ, ಪ್ರಿಯಂ ದ್ವಿತೀಯ ಏಕ, ಬ್ರುವಾಣಾಯ ಶಾನಚ್ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಚತುರ್ಥಿ ಏಕ, ತಸ್ಮೈ ಮಾರುತಯೇ ಎರಡೂ ಕೂಡ ಚತುರ್ಥಿ ಏಕ, ತದಾ ಅವ್ಯಯ, ತುಭ್ಯಂ ಚತುರ್ಥಿ ಏಕ, ಕಿಂ ಪ್ರದದಾನಿ ಏನನ್ನು ದ್ವಿತೀಯ ಏಕ, ಪ್ರದದಾನಿ ಲೋಟ್ ಉತ್ತಮ ಏಕ, ಬ್ರುವಾಣಃ ಶಾನಚ್ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಪ್ರಣನಾಮ ನಮು ಪ್ರಹ್ವತ್ವೇ ಶಬ್ದೇ ಚ ಲಿಟ್ ಪ್ರಥಮ ಏಕ, ಸಹ್ ಪುಲ್ಲಿಂಗ ಪ್ರಥಮ ಏಕ. ಮಂಜುಳವರು ಹೇಳಿ. ಪ್ರಹರ್ಷೋ ರೋಮಹರ್ಷಶ್ಚ, ಪ್ರಹರ್ಷೋ ರೋಮಹರ್ಷಶ್ಚ, ಪ್ರಹರ್ಷೋ ರೋಮಹರ್ಷಶ್ಚ, ವರ್ಷೋ ಹರ್ಷಾಶ್ರು ಸಂತತೇಃ, ವರ್ಷೋ ಹರ್ಷಾಸ್ವ ಸಂತತೇಃ, ವರ್ಷೋ ಹರ್ಷೋ ಶ್ವಾಸ ಸಂತತೇಃ, ಚಿತ್ತೇ ಗಾತ್ರೇ ಚ ನೇತ್ರೇ ಚ, ಚಿತ್ರೇ ಗಾತ್ರೇ ಚ ನೇತ್ರೇ ಚ, ಚಿತ್ತೇ ಗಾತ್ರೇ ಚ ನೇತ್ರೇ ಚ, ಭರತಸ್ಯಾಭವನ್ ಸಮಂ, ಭರತಸ್ಯಾಭವನ್ ಸಮಂ, ಭರತಸ್ಯಾಯ ಭವನ್ ಸಮಂ. ರಾಮಚಂದ್ರನ ಬರುವಿಕೆಯ ಸುದ್ದಿಯನ್ನ ಕೇಳಿ ಭರತನಿಗೆ ಏನಾಯಿತು ಅಂತ ಹೇಳ್ತಿದ್ದಾರೆ. ಭರತಸ್ಯ ಚಿತ್ತೆ ಮನಸ್ಸಿನಲ್ಲಿ,
ಗಾತ್ರೆ ಶರೀರದಲ್ಲಿ, ನೇತ್ರೆ ಕಣ್ಣಿನಲ್ಲಿ, ಚಿತ್ತೆ ಪ್ರಹರ್ಷ, ಗಾತ್ರೆ ರೋಮಹರ್ಷ, ಹರ್ಷಾಶು ಸಂತತೆ ವರ್ಷ ನೇತ್ರೆ. ಸಮಂ ಒಟ್ಟೊಟ್ಟಿಗೆ ಆಯಿತು. ಸಮಂ ಭರತಸ್ಯ ಚಿತ್ತೆ, ಮನಸ್ಸಿಗೆ ಸಂತೋಷ ಆಯಿತು, ದೇಹಕ್ಕೆ ರೋಮಾಂಚನ ಆಯಿತು, ಕಣ್ಣಿಗೆ ಧಾರಾಕಾರವಾಗಿ ನೀರು ಹರಿಯುವ ಅಂದ್ರೆ ನೀರಿನ ಪ್ರವಾಹ ಶುರುವಾಯಿತು ಕಣ್ಣಿನಲ್ಲಿ. ಹೀಗೆ 3 ಅಂಶಗಳನ್ನ ಭರತ ಅನುಭವಿಸಿದ ಅಂತ ಹೇಳ್ತಿದ್ದಾನೆ. ಪ್ರಹರ್ಷ, ರೋಮಹರ್ಷ, ವರ್ಷ ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಏಕವಚನ. ರೋಮಹರ್ಷ ಚ ರೋಮಹರ್ಷಶ್ಚ ಶುತ್ವ. ಹರ್ಷಾಶ್ರು ಸಂತತೆ, ಹರ್ಷ ಸಂತೋಷದ ಕಣ್ಣೀರು, ಕಣ್ಣೀರಿನ ಸಾಲು. ಸಂತತೆ ವರ್ಷ, ಕಣ್ಣೀರಿನ ಸಾಲಿನ ಮಳೆಯೇ ಸುರಿಯಿತು. ಷಷ್ಠಿ ಏಕ. ಹರ್ಷಾದುತ್ಪನ್ನಾನಿ ಅಶ್ರೂಣಿ ಹರ್ಷಾಶ್ರೂಣಿ, ಹರ್ಷಾಶ್ರೂಣಾಂ ಸಂತತಿ ಹರ್ಷಾಶ್ರು ಸಂತತಿ, ತಸ್ಯ ಹರ್ಷಾಶ್ರು ಸಂತತೆ. ಚಿತ್ತೆ, ಚಿತ್ತ ಅಂದ್ರೆ ಮನಸ್ಸು ಇಲ್ಲಿ, ಗಾತ್ರ ಅಂದ್ರೆ ಶರೀರ, ನೇತ್ರ ಅಂದ್ರೆ ಕಣ್ಣು. ಚಿತ್ತೆ ಗಾತ್ರೆ ನೇತ್ರೆ ಚ ಎಲ್ಲವೂ ಕೂಡ ನಪುಂಸಕಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ. ಚ ಅವ್ಯಯ, ಭರತಸ್ಯ ಷಷ್ಠಿ ಏಕ, ಅಭವನ್ ಅಭವನ್ ಲಂಗ್ ಪ್ರಥಮ ಬಹು, ಸಮಂ ಒಟ್ಟೊಟ್ಟಿಗಾಯಿತು. ಸಮಂ ಅಭವನ್ ಅಂತ ಜೊತೆಗಾಯಿತು, ಅದು ಕ್ರಿಯಾ ವಿಶೇಷಣವಾದ ಸಂಬಂಧ ಶಬ್ದ. ನವನಿಧಿಯವರು ಹೇಳಿ. ಮಹಾಪುರುಷಕೋಸಿತ್ವಂ, ಪುರುಷಕೋಸಿತ್ವಂ, ಮಹಾಪುರುಷಕೋಸಿತ್ವಂ, ತ್ವಾಂ ಮನ್ಯೇ ಧನ್ಯಮಾತ್ಮನಾ, ತ್ವಾಂ ಮನ್ಯೇ ಧನ್ಯಮಾತ್ಮನಾ, ತ್ವಾಂ ಮನ್ಯೇ ಧನ್ಯಮಾತ್ಮನಾ. ಕಥಾ ಕಥಯ ರಾಮಸ್ಯ, ಕಥಾ ಕಥಯ ರಾಮಸ್ಯ, ಕಥಾ ಕಥಯ ರಾಮಸ್ಯ. ತಮಿತ್ತಂ ಭರತೋ ಬ್ರವೀತ್, ತಮಿತ್ತಂ ಭರತೋ ಬ್ರವೀತ್, ತಮಿತ್ತಂ ಭರತೋ ಬ್ರವೀತ್. ಹೇ ಮಹಾಪುರುಷ, ಅಂದರೆ ರಾಮನ ಸುದ್ದಿಯನ್ನು ಹೇಳುವವನಂತೂ ನನಗೀಗ ಸಾಮಾನ್ಯ ವ್ಯಕ್ತಿ ಅಲ್ಲ. ನೋಡ್ಲಿಕ್ಕೂ ಹಾಗೆ ಇದ್ದಾನೆ, ಮಾತಿನಲ್ಲೂ ಅಂಥದ್ದೇ ಭರವಸೆ ಇದೆ, ಕಣ್ಣಿನಲ್ಲೂ ಅದೇ ಭಕ್ತಿಯ ನೋಟ ಇದೆ, ದೇಹದಲ್ಲೂ ಅವನಿಗಾಗಿ ಬಾಗುವ ಸಹಜವಾದ ವಿನಯ ಇದೆ. ಇದನ್ನು ಗಮನಿಸಿ ಮಹಾಪುರುಷ ಅಂತ ಕರೀತಾನೆ. ಕೋಸಿತ್ವಂ, ಯಾರು ನೀನು? ಆತ್ಮನ ಧನ್ಯಂ ತ್ವಾಂ ಮನ್ಯೆ, ನಾನು ವಿವೇಕದಿಂದ ಯೋಚನೆ ಮಾಡಿದಾಗ ನಿನ್ನ ಬದುಕು ಧನ್ಯ ಅಂತ ಭಾವಿಸ್ತೇನೆ. ಆತ್ಮನ ಸರಿಯಾದ ವಿವೇಕದಿಂದ ಯೋಚಿಸಿದಾಗ ನೀನು ಅತ್ಯಂತ ಸರಿಯಾದ ಕಾರ್ಯವನ್ನು ಮಾಡಿದ್ದಿ ಅಂತ ಅನಿಸಿದೆ. ರಾಮಸ್ಯ ಕಥಾ ಕಥಯ, ರಾಮನ ಬರವನ್ನ ನೀನು ಹೇಳಿದಿ, ಇನ್ನು ರಾಮನ ಬಗ್ಗೆ ನಂಗೆ ಹೇಳ್ಬೇಕು. ರಾಮ ಬಂದ ಅಂತ ಹೇಳಿದ, ಹೇಗಿದ್ದಾನೆ ಅನ್ನೋದನ್ನು ಹೇಳಿದ. ತಮಿತ್ತಂ ಭರತೋ ಬ್ರವೀತ್, ಹೀಗೆ ಯೋಚನೆ ಮಾಡಿ ತಂ ಇತ್ತಂ ಈ ರೀತಿಯಾಗಿ ಭರತನು ಹನುಮಂತನ ಹತ್ರ ಹೇಳಿದ. ಮಹಾಪುರುಷ ಸಂಬೋಧನಾ ಪ್ರಥಮ. ಕೋ ಅಸಿ ಕೋಸಿ ಪೂರ್ವರೂಪ. ಕೋ ಪುಲ್ಲಿಂಗ ಪ್ರಥಮ ಏಕ, ಅಸಿ ಲೋಟ್ ಮಧ್ಯಮ ಏಕ, ತ್ವಂ ಪ್ರಥಮ ಏಕ, ತ್ವಾಂ ಎರಡು ಕೂಡ ಪ್ರಥಮ ವಿಭಕ್ತಿ ಏಕವಚನ. ಮನ್ಯೇ, ಮನ್ಯತೆ ಮನ್ಯೇತೆ ಮನ್ಯಂತೆ ಲಟ್ ಉತ್ತಮ ಏಕ, ಧನ್ಯಂ ದ್ವಿತೀಯ ಏಕ, ಆತ್ಮನ ತೃತೀಯ ಏಕ, ಕಥಾಹ ಪ್ರಥಮ ದ್ವಿತೀಯ ವಿಭಕ್ತಿ ಬಹುವಚನ. ಕಥಯ ಲೋಟ್ ಮಧ್ಯಮ ಏಕ, ರಾಮಸ್ಯ ಷಷ್ಠಿ ಏಕ, ತಮಿತ್ತಂ ದ್ವಿತೀಯ ಏಕ,
ತಂ ಇತ್ತಂ. ಆ ಹನುಮಂತನನ್ನು ಕುರಿತು ಇತ್ತಂ ಈ ರೀತಿಯಾಗಿ ಭರತನು ಅವೋಚತ್ ಅಬ್ರವೀತ್ ಅವೋಚತ್. ಹೇ ಮಹಾಪುರುಷ ಪುಲ್ಲಿಂಗ ಪ್ರಥಮ, ಪುಲ್ಲಿಂಗ ಸಂಬೋಧನಾ ಪ್ರಥಮ. ಕೋ ಅಸಿ ಕೋಸಿ ಪೂರ್ವರೂಪ ಸಂಧಿ. ಕಹ ಪುಲ್ಲಿಂಗ ಪ್ರಥಮ ಏಕ. ಅಸಿ ಲಟ್ ಮಧ್ಯಮ ಏಕ. ತ್ವಂ ಪ್ರಥಮ ಏಕ. ತ್ವಾಂ ನಿನ್ನನ್ನು ದ್ವಿತೀಯ ಏಕ. ಮನ್ಯೆ ಲಿಟ್ ಪ್ರಥಮ ಏಕ. ಧನ್ಯಂ ದ್ವಿತೀಯ ಏಕ. ಆತ್ಮನ ತೃತೀಯ ಏಕ ಪುಲ್ಲಿಂಗ. ಕಥಾಹ ಪುಲ್ಲಿಂಗ ಪ್ರಥಮ ದ್ವಿತೀಯ ಬಹು. ಕಥಯ ಲೋಟ್. ರಾಮಸ್ಯ ಷಷ್ಠಿ ಏಕ. ತಂ ದ್ವಿತೀಯ ಏಕ. ಇತ್ತಂ ದ್ವಿತೀಯ ಏಕ. ಭರತಃ ಪುಲ್ಲಿಂಗ ಪ್ರಥಮ ಏಕ. ಅಬ್ರವೀತ್ ಭ್ರೂನ್ವ್ಯಕ್ತಾಯಾಮ್ ವಾಚಿ ಲೋಟ್ ಪ್ರಥಮ ಏಕ. ಲೋಟ್ ಪ್ರಥಮ ಸರಿ. ಕಾರ್ತಿಕ್ ಅವರು ಹೇಳಿ. ಹನುಮಾನ್ ಕಥಯಾಮಾಸ. ಹನುಮಾನ್ ಕಥಯಾಮಾಸ ಕಾಕುತ್ಸ್ಥಸ್ಯ ಕಥಾಂ ಕವಿಃ. ಕಾಕುತ್ಸ್ಥಸ್ಯ ಕಥಾಂ ಕವಿಃ. ಆತ್ಮಾನಂ ಚಾವದತ್ತೇನ ಮುಮುದೇ ಭರತೋಧಿಕಂ. ಹನುಮಂತ ಕಾಕುತ್ಸ್ಥಸ್ಯ ಅಂದ್ರೆ ಶ್ರೀರಾಮಚಂದ್ರನ ಕಕುತ್ಸ್ಥ ವಂಶದಲ್ಲಿ ಬಂದವ ಕಾಕುತ್ಸ್ಥ. ಕಕುತ್ಸ್ಥ ಗೋತ್ರೇ ಭವ ಅಂತ ಅರ್ಥ. ಕಾಕುತ್ಸ್ಥ ಅಂದ್ರೆ ಕಾಕುತ್ಸ್ಥಸ್ಯ ಶ್ರೀರಾಮನ ಸೇತುಬಂಧ ಏನು ಸೇತುವಿನ ಮೂಲಕ ಲಂಕೆಗೆ ಹೋಗಬೇಕು ಅಂದ್ರೆ ಅದಕ್ಕೆ ದಾರಿ ಕಲ್ಪಿಸಬೇಕು. ಸೇತು ಬಂಧನಕ್ಕಾಗಿ ಕೆಲವು ಯೋಚನೆ ಮಾಡಬೇಕಾಗುತ್ತೆ. ಹನುಮಾನ್ ಕಕುತ್ಸ್ಥನ ಮನೆತನದವನಾದ ಶ್ರೀರಾಮಚಂದ್ರನ ಕಥೆಯನ್ನ ಹೇಳತೊಡಗಿದ. ತನಗೂ ಹೇಳ್ಕೊಂಡ. ತೇನ ಮುಮುದೇ ಭರತೋಧಿಕಂ. ತಾನು ಸಂತೋಷಪಟ್ಟು ಹೇಳ್ತಾ ಇದ್ದಾದ್ನಾಗೆ ಅದು ಭಗವಂತನಿಗೂ ಕೂಡ ಭರತನಿಗೂ ಕೂಡ ಹನುಮಂತನಿಗೂ ಕೂಡ ಸಂತೋಷವಾಗುವಂತದ್ದೇ ಇತ್ತು. ಅಂದ್ರೆ ಹನುಮಾನ್ ಪ್ರಥಮ ಏಕ. ಕಥಯಾಮಾಸ ಲಿಟ್ ಪ್ರಥಮ ಏಕ. ಕಾಕುತ್ಸ್ಥಸ್ಯ ಷಷ್ಠಿ ಏಕ. ಕಥಾಂ ದ್ವಿತೀಯ ಏಕ. ಕವಿಃ ಪುಲ್ಲಿಂಗ ಪ್ರಥಮ ಏಕ. ಆತ್ಮಾನಂ ದ್ವಿತೀಯ ಏಕ. ಚ ಅವದತ್ ಲಂಗ್ ಪ್ರಥಮ ಏಕ. ತೇನ ತೃತೀಯ ಏಕ. ಮುಮುದೇ ಮುದಹರ್ಷೆ ಲಿಟ್ ಉತ್ತಮ ಏಕ. ಭರತಃ ಪುಲ್ಲಿಂಗ ಪ್ರಥಮ ಏಕ. ಅಬ್ರವೀತ್ ಅತೋಧಿಕಂ. 5 ಜನರನ್ನ 5 ಕೈ ಬಹಳ ಬೇಗ ಶತ್ರುಗಳಿಗೆ ಉತ್ತರವನ್ನು ಕೊಡುವಂಥದ್ದು. ಹನುಮಂತ ರಾಮಚಂದ್ರನ ವೀರಾವೇಶದ ಯುದ್ಧವನ್ನು ನೋಡಿದ್ದಾನೆ. ಅದರಿಂದ ಮುಮುದೇ ಭರತೋಧಿಕಂ, ರಾಮನಿಗಿಂತ ಹೆಚ್ಚು ಭರತನೇ ಏನೋ ಎಲ್ರಿಗಿಷ್ಟ ಆಗ್ಬಿಟ್ಟಿದೆ ಅನ್ನುವಷ್ಟು ಹೆಚ್ಚು ಪ್ರೀತಿಸುವ ಸಾಮರ್ಥ್ಯ ಇದ್ದವ. ಅಂದ್ರೆ ಭರತನೇ ಹೆಚ್ಚು ಅಧಿಕವಾಗಿ ಈ ಕೊರಳಿಗೆ ಒಪ್ಪಿಕೊಳ್ಳಬಹುದಾದವನು ಅನ್ನೋದನ್ನ ಚಿಂತಿಸಿ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ರು. ಇಲ್ಲಿಂದ ಮುಂದೆ ಮತ್ತೆ ಇನ್ನು ಕೆಲವರನ್ನೆಲ್ಲ ಸಾಕು. ಶ್ರೀ ಹರಿಪ್ರಿಯತಾಂ 30 ಆಯ್ತು. ನಾಳೆ 31ನೇ ಶ್ಲೋಕದಿಂದ ನೋಡೋಣ.